ಬಿಜೆಪಿ ಹಿರಿಯ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣ ಪ್ರವೇಶಿಸಿ 50 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಆಯೋಜಿಸಿರುವ ಅಭಿಮಾನೋತ್ಸವದ ಸಿದ್ಧತೆಗಳನ್ನು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಇಂದು ಪರಿಶೀಲಿಸಿದರು. ಈ ವೇಳೆ ಬಿಜೆಪಿಯ ಹಲವು ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಪ್ರಹ್ಲಾದ್ ಜೋಶಿ, ದಕ್ಷಿಣ ಭಾರತದಲ್ಲಿ ಬಿಜೆಪಿ ಭದ್ರವಾಗಿ ನೆಲೆ ನಿಲ್ಲುವಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಪಾತ್ರ ಹಿರಿದು. ಅವರು ರಾಜಕಾರಣ ಪ್ರವೇಶಿಸಿ 50 ವರ್ಷ ಪೂರ್ಣಗೊಂಡಿರುವ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಇದೇ ತಿಂಗಳ 9ರಂದು ಯಡಿಯೂರಪ್ಪ ಅಭಿಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನರು ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ಜಾಗತಿಕ ಸಂಘರ್ಷದ ನಡುವೆಯೂ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಹೆಚ್ಚಳವಾಗದಂತೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಈ ಹಿಂದೆ 21 ಸ್ಥಳಗಳಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ದೇಶಕ್ಕೆ ತರಿಸಿಕೊಳ್ಳಲಾಗುತ್ತಿತ್ತು. ಇದೀಗ ಆ ಸಂಖ್ಯೆ 47ಕ್ಕೆ ಏರಿಕೆಯಾಗಿದ್ದು, ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲದ ಕೊರತೆ ಎದುರಾಗದಂತೆ ಜಾಗ್ರತೆ ವಹಿಸಲಾಗಿದೆ ಎಂದರು. ನಾವು ಮಾಡಿದ್ದೇವೆ. ನಾವೇನು ಮನಮೋಹನ್ ಸಿಂಗ್ ಅವರಂತೂ ಹೇಳಿದ್ರು, ನಾವೇನು ಗಿಡದಲ್ಲಿ ದುಡ್ಡನ್ನು ಬೆಳಿತೇವ ಅಂತ ಕೇಳಿದ್ರು. ಏನು ದುಡ್ಡು ಗಿಡದಲ್ಲಿ ಹುಟ್ಟುತ್ತದ, ಅದಕ್ಕೆ ನಾವು ರೇಟ್ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿದ್ರು. ಅವಾಗ ಕ್ರೈಸಿಸ್ ಇರಲಿಲ್ಲ. ಈಗ ಜಾಗತಿಕ ಮಟ್ಟದ ಕ್ರೈಸಿಸ್ ಇದೆ. 60 ರೂಪಾಯಿ ಪರ್ ಬ್ಯಾರೆಲ್ ಇದ್ದಂಥ ಕ್ರೂಡ್ ಆಯಿಲು ಇವತ್ತು $126-127 ಆಗಿದೆ. ಮತ್ತು ಜಗತ್ತಿನ ಬೇರೆ ದೇಶದಲ್ಲಿ LPG ಅವೈಲೇಬಲ್ ಇಲ್ಲ, ಪೆಟ್ರೋಲ್ ಅವೈಲೇಬಲ್ ಇಲ್ಲ. ಅಂಥದ್ರಲ್ಲಿ ನಿಮ್ಗೆ ಅವೈಲೇಬಿಲಿಟಿ ಎಲ್ಲಾದರೂ ಸಮಸ್ಯೆ ಆಗಿದೆಯಾ? ಮೊದಲು 20-21 ಲೊಕೇಶನ್ನಿಂದ ತರಿಸ್ತಾ ಇದ್ದಿದ್ದು ಇವತ್ತು ಸುಮಾರು 47 ಲೊಕೇಶನ್ನಿಂದ ತರಿಸ್ತಾ ಇದ್ದೇವೆ. ಅದರ ದೂರಿನಿಂದ ಬರಬೇಕು. ಇಂಟರ್ನ್ಯಾಷನಲ್ ಪ್ರೈಸ್ ಜಾಸ್ತಿ ಆಗ್ತಾಯಿದೆ. ಹೀಗಾಗಿ ನಾವು ಇಲ್ಲಿವರೆಗೆ ಭಾಳ ಪ್ರಯತ್ನಪೂರ್ವಕವಾಗಿ ಭಾರತ ಸರ್ಕಾರ ನಾವು ಡೊಮೆಸ್ಟಿಕ್ LPG ಮತ್ತು ಪೆಟ್ರೋಲ್ ಡೀಸೆಲನ್ನು ಸರ್ಕಾರ ಭರಿಸಿ ಕಂಟ್ರೋಲ್ ಮಾಡಿದೆ.